ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ನಾನು ನಮ್ಮಮ್ಮನಿಗೆ ಮಟನ್ ಗೀರ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡಿ ಅಂತ ಕೇಳಿದೆ. ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಮಟನ್ ಫ್ರೈಗೆ ಏನೇನು ಬೇಕು ಅಂತ ಈಗ ತೋರಿಸ್ಕೊಡ್ತೀನಿ. ಎಣ್ಣೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಆನಿಯನು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಕಸೂರಿ ಮೇಥಿ, ಒಂದು ಇದ್ರಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ತೀನಿ. ಆಮೇಲೆ ಗೋಡಂಬಿ ಫ್ರೈ ಮಾಡಿ ಸಪ್ರೇಟ್ ತೆಗೆದಿಕ್ಕೋತೀನಿ, ನಾನು ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಸಾಲ್ಟ್, ಗರಂ ಮಸಾಲ ಇಷ್ಟು ಬೇಕು. ಮಟನ್ ಫ್ರೈಗೆ ಫಸ್ಟು ಮಟನ್ ತೊಳೆದು ಒಂದು 2 ನಿಮಿಷ ತೊಳೆದು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಅದಕ್ಕೆ ಅರಿಶಿನ ಒಂದು 1/4 ಚಮಚ, ಮಟನ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಒಂದು 4 ವಿಸಲ್ ಕೂಗಿಸ್ಕೊತೀನಿ. ಇವಾಗ ಇದೇ ನೀರಲ್ಲಿ ಸ್ವಲ್ಪ ಮಟನ್ ಬೇಯ್ತಾ ಇರಲಿ, ಆವಾಗ ಅದರಲ್ಲಿರೋ ನೀರೆಲ್ಲ ಆಚೆ ಬರುತ್ತೆ. ನೀರು ಕಮ್ಮಿ ಇದ್ದರೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಮಟನ್ ಒಂದು 4 ವಿಸಲ್ ಹಾಕ್ಸೋಣ. ಸ್ವಲ್ಪ ಬೇಯಲಿ. ಮಟನ್ಗೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಕ್ಕಿಟ್ಟಿದ್ದೆ. ಕುಕ್ಕರ್ ಬಾಯಿ ಸುಮ್ಮನೆ ಮುಚ್ಚಿ. ಅದರಲ್ಲೇ ಇಷ್ಟು ನೀರು ಬಿಟ್ಟಿದೆಯಲ್ಲ, ಈ ನೀರು ಅವಶ್ಯಕತೆ ಇಲ್ಲ. ಇದರಲ್ಲೇ ಚೆನ್ನಾಗಿ ಒಂದು 3 ಇಂದ 4 ವಿಸಲ್ ಹಾಕ್ಸ್ಬಿಡೋಣ. ವಿಸಲ್ ಹಾಕಲಿ. ಅಷ್ಟೊತ್ತಿಗೆ ಫ್ರೈ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಅದರಲ್ಲೇ ಒಂದು 2 ಸ್ಪೂನ್ ಅಷ್ಟು ಗೋಡಂಬಿನ, ಸ್ವಲ್ಪ ಫ್ರೈ ಮಾಡ್ತೀನಿ. ಇಷ್ಟಾದರೆ ಸಾಕು, ಫ್ರೈ ಆಗಿದೆ. ನನಗೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಡೋಣ. ತುಪ್ಪ ಸ್ವಲ್ಪ ಇದೆ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಎರಡು ಆನಿಯನ್ 100 ಗ್ರಾಮ್ ಅಷ್ಟು ಇರುತ್ತೆ. ಇಷ್ಟು ಈ ಎದ ಬಂದರೆ ಸಾಕು, ಈರುಳ್ಳಿ ಇಷ್ಟು ಕೆಂಪಾದರೆ ಸಾಕು. ನೆಕ್ಸ್ಟ್ ಬಂದು ಸ್ವಲ್ಪ ಪುದೀನ ಹಾಕೋಣ, ಇಷ್ಟು ಸಾಕು. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಪುದೀನ ಸ್ವಲ್ಪ ಫ್ರೈ ಆಯ್ತಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್ ಹಾಕ್ತೇವೆ, 1 ಸ್ಪೂನ್ ಹಾಕಿದ್ರೆ ಸಾಕು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. 1 ಟೊಮೊಟೊ, ಮೀಡಿಯಮ್ ಸೈಜ್ 1 ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಅವಾಗ ಮಟನ್ಗೆ ನಾನು ಉಪ್ಪು ಬೇಯಿಸಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಟೊಮೊಟೊ ಸ್ವಲ್ಪ ಮ್ಯಾಶ್ ಹಾಕಿ ಚೆನ್ನಾಗಿ ಬೆಂದು
ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾರಕ್ಕೆ ಒಂದು ಜಾಸ್ತಿ ಒಂದು ಕಮ್ಮಿ ಮಾಡ್ಕೊಬೋದು. ಇವಾಗ ಅರಿಶಿನ ಪುಡಿ ಹಾಕ್ತೀನಿ, 1/4 ಚಮಚ. ಹಾಕಿಲ್ಲ, ಮಟನ್ ನೀರಲ್ಲೇ ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇವಾಗ ಈ ಫ್ರೈಗೆ ಎತ್ತಾಕೋಣ. ಚೂರು ನೀರಿದೆ ಅಷ್ಟೇ, ಮಟನ್ ಈಗ ಬಂದಿರೋದೆ. ಒಂದು ಸ್ವಲ್ಪ ನೀರು ಮಾಡೋದು, ಇದರಲ್ಲೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಆಯಿಲ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಮಟನ್ನು. ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲೆ ಇದೆ, ಆಮೇಲೆ ಹಾಕೋಣ. ಒಂದು 2 ನಿಮಿಷ ಕುಕ್ ಆಗಿ. ಇವಾಗ ಇಷ್ಟು ಮಟನ್ನು ಈ ಆಯಿಲೆಲ್ಲ ಬೇಯ್ತಾ ಇದೆಯಲ್ಲ, ಹಿಂಗೆ ಫ್ರೈ ಆಗಲಿ. ಇವಾಗ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕೋಣ. 1 ಸ್ಪೂನು, 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಚಿಕ್ಕ ಸ್ಪೂನು ಇದು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಿಮ್ಮ ಮನೆ ಖಾರ ಜಾಸ್ತಿ ತಿಂದರೆ ಇನ್ನೊಂಚೂರು ಜಾಸ್ತಿ ಮಾಡ್ಬೋದು, ಕಮ್ಮಿ ತಿನ್ನಂಗಿದೆ ಇನ್ನೊಂಚೂರು ಕಮ್ಮಿ ಮಾಡ್ಬೋದು. ಧನಿಯಾ ಪುಡಿ, ಇವಾಗ ಧನಿಯಾ ಪುಡಿ ಹಾಕಿ ಅಚ್ಕಾರದ ಪುಡಿ ಹಾಕಿದ್ದೀನಲ್ಲ, ಈಗ ಧನಿಯಾ ಪುಡಿ 1 ಸ್ಪೂನು, 1.5 ಹಾಕಿದ್ರೆ ಸಾಕು. ಟೀ ಸ್ಪೂನ್ ಅಂದರೆ 1 ಸ್ಪೂನ್ ಇದ್ದರೆ ಸಾಕು. 3/4 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ, ಟೀ ಸ್ಪೂನ್ ಅಂದರೆ. ಇದಕ್ಕೆ 1/2 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕಿಲ್ಲ, ಈ ಗರಂ ಮಸಾಲ ಒಂದೇ. ಈ ಗರಂ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಎಲ್ಲ ಸ್ವಲ್ಪ 1-2 ನಿಮಿಷ ಹಿಂಗೆ ಫ್ರೈ ಆಗಲಿ. ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ 1 ಸ್ಪೂನು, ಇದು ಅಷ್ಟೇ 1.5 ಹಾಕಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ಪೆಪ್ಪರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಕಿ 1 ನಿಮಿಷ 2 ನಿಮಿಷ ಹಿಂಗೆ ಫ್ರೈ ಮಾಡಿದ್ರೆ ಆಯಿತು. ಇವಾಗ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿನೂ ಅಷ್ಟೇ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಟನ್ ಫ್ರೈಗೆ. ಈ ಸ್ಮೆಲ್ ಇರುತ್ತಲ್ಲ, ಒಂಥರ ಸ್ಮೆಲ್ಲು, ಆ ಥರ ಸ್ಮೆಲ್ ಬರಲ್ಲ ಈ ಥರ ಮಾಡಿ. ಈ ಫೈನಲಿ ಗೋಡಂಬಿ ಹುರಿದಿಕ್ಕಿದ್ವಲ್ಲ 2 ಸ್ಪೂನ್ ಅಷ್ಟು ಅದು ಹಾಕ್ತಾ ಇದ್ದೀವಿ. ಮಟನ್ ಫ್ರೈ ರೆಡಿಯಾಗಿ ಬರ್ತಾ ಇದೆ ಈಗ. ಇದು ತಿಳಿ ಸಾಂಬಾರಿಗೆ, ರಸಮ್, ಬೇಳೆ ಸಾಂಬಾರ ಜೊತೆ ರೈಸು ಇಲ್ಲ ಚಪಾತಿ, ಇದಕ್ಕೆಲ್ಲ ಚೆನ್ನಾಗಾಗುತ್ತೆ. ಇವಾಗ ನಿಂಬೆಹಣ್ಣು ಹಾಕ್ತೀನಿ, ಅರ್ಧ ತೊಗೊಂಡಿದ್ದು ನಾನು. ಮಿಕ್ಸ್ ಮಾಡ್ಕೊಂಬಿಡೋಣ.
ಫೈನಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಮನೇಲಿ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ